ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶಿವಮ್ ಟ್ಯುಟೋರಿಯಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಮಾಡೆಲ್ ಕ್ವಶನ್ ಪೇಪರ್ 2020-21 ಕೇಳಿರುವಂತಹ ಒಂದು 12 ಮಾರ್ಕ್ಸ್ ಕ್ವಶನ್ನ ಸಾಲ್ವ್ ಮಾಡ್ತಾ ಇದ್ದೇನೆ. ಅದು ಕೂಡ ಡಿಸೊಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ಗೆ ರಿಲೇಟೆಡ್ ಆಗಿ ಇರುವಂಥದ್ದು. ಡಿಸೊಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಮೇಲೆ ನಿಮಗೆ ಒಂದು ಕ್ವಶನನ್ನು 12 ಮಾರ್ಕ್ಸಿಗೆ ಪ್ರತಿಯೊಂದು ಎಕ್ಸಾಮಲ್ಲೂ ಕೇಳ್ತಾರೆ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೋಡಿ, ಇಲ್ಲಿ ನಾನು ಈ ಕ್ವಶನ್ನ ತೊಗೊಂಡಿದ್ದೇನೆ. ರಶ್ಮಿ ಆ್ಯಂಡ್ ಗೀತಾ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 3:2. Their balance sheet as on 31/3/2018 is as follows. ಸೊ ಇಲ್ಲಿ ಬ್ಯಾಲೆನ್ಸ್ ಶೀಟ್ನ ಕೊಡ್ತಾ ಇದ್ದಾರೆ. ಲ್ಯಾಬಿಲಿಟಿ ಸೈಡಲ್ಲಿ ಕೆಲವು ಐಟಮ್ಸ್ ಇದೆ, ಅಸೆಟ್ ಸೈಡಲ್ಲಿ ಕೆಲವು ಐಟಮ್ಸ್ ಇದೆ. ಆ್ಯಂಡ್ ಇಲ್ಲಿ ನೋಡ್ಬೋದು ಅಡ್ಜಸ್ಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ, ಹೌದಾ. ಸೊ ರಿಯಲೈಸೇಷನ್ ಅಕೌಂಟ್ನ ಪ್ರಿಪೇರ್ ಮಾಡೋದಕ್ಕೆ ಹೇಳಿದ್ದಾರೆ, ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟನ್ನು ಪ್ರಿಪೇರ್ ಮಾಡೋದಕ್ಕೆ ಹೇಳಿದ್ದಾರೆ, ಆ್ಯಂಡ್ ಬ್ಯಾಂಕ್ ಅಕೌಂಟನ್ನು ಪ್ರಿಪೇರ್ ಮಾಡೋದಕ್ಕೆ ಹೇಳಿದ್ದಾರೆ. ಅಂದರೆ ಇಲ್ಲಿ ಕ್ಯಾಶ್ ಎಟ್ ಬ್ಯಾಂಕ್ ಅಂದರೆ ಬ್ಯಾಂಕ್ ಬ್ಯಾಲೆನ್ಸನ್ನು ಕೊಟ್ಟಿದ್ದಾರೆ, ಹೌದಾ. ಹಾಗಾಗಿ ನಾವು ಬ್ಯಾಂಕ್ ಅಕೌಂಟನ್ನು ಪ್ರಿಪೇರ್ ಮಾಡ್ಕೊಳ್ತೀವಿ. ಸೊ ನಾನು ಆಲ್ರೆಡಿ ಫಾರ್ಮೆಟ್ಗಳನ್ನೆಲ್ಲ ಹಾಕಿದ್ದೇನೆ. ಸೊ ಡಿಸೊಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಅಂತ ಬಂದಾಗ ನಾವಿಲ್ಲಿ ಸ್ಟೆಪ್ ವೈಸಲ್ಲಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೋಗೋದ್ರಿಂದ ಬೇಗ ನಾವು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು. ಸೊ ಇಲ್ಲಿ ಮೊದಲನೇ ಸ್ಟೆಪ್ ಅಂತ ಅಂದರೆ ಪಾರ್ಟ್ನರ್ ಕ್ಯಾಪಿಟಲಿಗೆ ಟ್ರಾನ್ಸ್ಫರ್ ಮಾಡುವಂಥ ಐಟಮ್ ಇದ್ದರೆ ಅದನ್ನ ಟ್ರಾನ್ಸ್ಫರ್ ಮಾಡ್ತೀವಿ. ಅಂದರೆ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟಿಂದ ಬ್ಯಾಲೆನ್ಸ್ ರಿಸರ್ವನ್ನು ಕೊಟ್ಟಿದ್ರೆ, ರಿಸರ್ವ್ ಅನ್ನೋದು ಕೂಡ ಪಾರ್ಟ್ನರಿಗೆ ಡಿಸ್ಟ್ರಿಬ್ಯೂಟ್ ಆಗೋದು, ಹೌದಾ. ಸೊ ಇದನ್ನು ನಾವು ಪಾರ್ಟ್ನರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಅಷ್ಟೇ ಅಲ್ಲ, ಒಂದೊಮ್ಮೆ ಇಲ್ಲಿ ಲಾಸನ್ನು ಕೊಟ್ಟಿದ್ದಿದ್ರೆ ಅಥವಾ ಪ್ರಾಫಿಟನ್ನು ಕೊಟ್ಟಿದ್ದಿದ್ರೆ, ಅಂದರೆ P&Lನ ಬ್ಯಾಲೆನ್ಸ್ ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿನ ಬ್ಯಾಲೆನ್ಸ್ ನಿಮಗೆ ಲ್ಯಾಬಿಲಿಟಿ ಸೈಡಲ್ಲಿ ಕೊಟ್ಟಿದ್ರೆ ಅದು ಪ್ರಾಫಿಟ್ ಆಗುತ್ತೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿನ ಬ್ಯಾಲೆನ್ಸ್ ನಿಮಗೆ ಅಸೆಟ್ ಸೈಡಲ್ಲಿ ಕೊಟ್ಟಿದ್ರೆ ಅದು ಲಾಸ್ ಆಗುತ್ತೆ. ಆದರೆ ರಿಸರ್ವ್ ಮತ್ತು ಪ್ರಾಫಿಟ್ ಅಥವಾ ಲಾಸನ್ನು ಟ್ರಾನ್ಸ್ಫರ್ ಮಾಡುವಾಗ ನಾವು ರೇಷಿಯೋವನ್ನು ಯೂಸ್ ಮಾಡ್ತೀವಿ. ಅಂದರೆ ಈ ರೇಷಿಯೋನ ಬೇಸಾಗಿ ಇಟ್ಕೊಂಡು ನಾವು ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗತ್ತೆ. ಸೊ ಅದು ಮೊದಲನೇ ಪ್ರೊಸೆಸ್. ಅಂದರೆ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡುವಂತಹ ಐಟಮ್ ಏನಾದರೂ ಇದ್ದರೆ ಅದನ್ನು ನಾವು ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ನಾನು ಅದನ್ನ ಇಲ್ಲಿ ಆಲ್ರೆಡಿ ಮಾಡಿದ್ದೇನೆ, ನೀವು ನೋಡ್ಬೋದು. ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ 30,000 ಆ್ಯಂಡ್ 40,000 ಆ್ಯಂಡ್ ರಿಸರ್ವ್ ಫಂಡ್ ಇದೆ ಅಲ್ಲಿ 10,000, ಹೌದಾ. ಆ 10,000 ನಾನು 3:2 ರೇಷಿಯೋದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದೇನೆ. ಅಂದರೆ 10,000 ಇಂಟು 3/5 ಒಂದು ಪಾರ್ಟ್ನರಿಗೆ ಆ್ಯಂಡ್ 10,000 ಇಂಟು 2/5 ಇನ್ನೊಂದು ಪಾರ್ಟ್ನರಿಗೆ. ಸೊ ಈ ಥರ ನಾವೇನು ಮಾಡ್ತೀವಿ, ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಇದು ಮೊದಲನೇ ಪ್ರೊಸೆಸ್. ಇನ್ನು ಸೆಕೆಂಡ್ ಪ್ರೊಸೆಸ್ಸಲ್ಲಿ ಏನು ಮಾಡೋದು ಅಂತ ಅಂದರೆ ಈ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿದ್ದಾರೆ, ಹೌದಾ, ಲ್ಯಾಬಿಲಿಟಿ ಮತ್ತು ಅಸೆಟ್ಟನ್ನು. ಇದನ್ನು ನಾವು ರಿಯಲೈಸೇಷನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಆ್ಯಸ್ ಇಟ್ ಈಸ್ ಇಲ್ಲಿ ಎಷ್ಟು ಅಮೌಂಟ್ ಇದೆಯೋ ಅಷ್ಟೇ ವ್ಯಾಲ್ಯೂಗೆ ನಾವು ಅದನ್ನು ಟ್ರಾನ್ಸ್ಫರ್ ಮಾಡ್ತೀವಿ. ಟ್ರಾನ್ಸ್ಫರ್ ಮಾಡೋದು ಬೇರೆ, ಅದನ್ನ ರಿಯಲೈಸ್ ಮಾಡೋದು ಬೇರೆ. ಮೊದಲು ನಾವು ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕಾಗತ್ತೆ, ನಂತರ ನಾವು ಅದನ್ನ ರಿಯಲೈಸ್ ಮಾಡಬೇಕಾಗತ್ತೆ. ಸೊ ಟ್ರಾನ್ಸ್ಫರ್ ಮಾಡುವಾಗ ಅಸೆಟ್ಗಳನ್ನು ನಾವು ರಿಯಲೈಸೇಷನ್ ಅಕೌಂಟಿನ ಡೆಬಿಟ್ ಸೈಡಲ್ಲಿ ಟ್ರಾನ್ಸ್ಫರ್ ಮಾಡಬೇಕು. ಆದರೆ ಇಲ್ಲಿ ಒಂದು ಅಬ್ಸರ್ವ್ ಮಾಡ್ಕೊಳ್ಬೇಕಾಗತ್ತೆ, ಕ್ಯಾಶ್ ಬ್ಯಾಲೆನ್ಸ್ ಅಥವಾ ಬ್ಯಾಂಕ್ ಬ್ಯಾಲೆನ್ಸನ್ನು ಕೊಟ್ಟಿದ್ದರೆ ನಾವು ಅದನ್ನು ರಿಯಲೈಸೇಷನ್ ಅಕೌಂಟನ್ನು ಡೆಬಿಟ್ ಸೈಡಲ್ಲಿ ಟ್ರಾನ್ಸ್ಫರ್ ಮಾಡೋದಿಲ್ಲ. ಯಾಕೆ ಅಂತ ಅಂದರೆ ಅದನ್ನು ನಾವು ಮತ್ತೆ ಕ್ಯಾಶಿಗೆ ಕನ್ವರ್ಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ನಾವು ರಿಯಲೈಸೇಷನ್ ಅಕೌಂಟಿಗೆ ಯಾವ ಅಸೆಟನ್ನು ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಅಂದರೆ ಯಾವ ಅಸೆಟ್ಟನ್ನು ನಾವು ಕ್ಯಾಶಿಗೆ ಕನ್ವರ್ಟ್ ಮಾಡಲಿಕ್ಕೆ ಆಗುತ್ತೋ ಅಂಥ ಅಸೆಟ್ಟನ್ನು ನಾವು ಟ್ರಾನ್ಸ್ಫರ್ ಮಾಡಿರ್ತೀವಿ. ಕ್ಯಾಶ್ ಎಟ್ ಬ್ಯಾಂಕ್ ಅಂತ ಇರೋದನ್ನು ಮತ್ತೆ ನಾವು ಕ್ಯಾಶಿಗೆ ಕನ್ವರ್ಟ್ ಮಾಡುವ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಅದನ್ನು ನಾವು ಕ್ಯಾಶ್ ಅಕೌಂಟ್ ಆರ್ ಬ್ಯಾಂಕ್ ಅಕೌಂಟ್ ಅಂತ ಏನು ಪ್ರಿಪೇರ್ ಮಾಡಿರ್ತೀವಿ ಅಲ್ಲಿ ಈ ಬ್ಯಾಲೆನ್ಸನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ತೀವಿ. ಅದು ಬಿಟ್ಟು ಉಳಿದಿದೆಲ್ಲ ಅಸೆಟ್ಟನ್ನು ನಾವು ರಿಯಲೈಸೇಷನ್ ಅಕೌಂಟಿನ ಡೆಬಿಟ್ ಸೈಡಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ. ಅಸೆಟ್ಟನ್ನು ಟ್ರಾನ್ಸ್ಫರ್ ಮಾಡಾದ ನಂತರ ನಾವೇನು ಮಾಡಬೇಕು, ಲೈಬಿಲಿಟಿಗಳನ್ನು ಟ್ರಾನ್ಸ್ಫರ್ ಮಾಡಬೇಕು. ಲೈಬಿಲಿಟಿನ ಎಲ್ಲಿ ಟ್ರಾನ್ಸ್ಫರ್ ಮಾಡೋದಾಗತ್ತೆ ನೋಡಿ, ಅಸೆಟ್ಟನ್ನು ನಾವು ರಿಯಲೈಸೇಷನ್ ಅಕೌಂಟಿನ ಡೆಬಿಟ್ ಸೈಡಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ ಅಂದಮೇಲೆ ಲೈಬಿಲಿಟಿನ ನಾವು ರಿಯಲೈಸೇಷನ್ ಅಕೌಂಟನ್ನು ಕ್ರೆಡಿಟ್ ಸೈಡಲ್ಲಿ ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ. ಲೈಬಿಲಿಟಿನ ಟ್ರಾನ್ಸ್ಫರ್ ಮಾಡುವಾಗ ಒಂದನ್ನು ಅಬ್ಸರ್ವ್ ಮಾಡ್ಕೊಳ್ಬೇಕಾಗತ್ತೆ, ಪಾರ್ಟ್ನರ್ಸ್ ಲೋನ್ ಏನಾದರೂ ಇದ್ದರೆ ಅದನ್ನ ನಾವು ರಿಯಲೈಸೇಷನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡೋದಿಲ್ಲ. ಯಾಕೆ ಅಂತ ಅಂದರೆ ಫರ್ಮ್ ಅದನ್ನು ಕ್ಯಾಶ್ ಆರ್ ಬ್ಯಾಂಕ್ ಥ್ರೂ ಪಾರ್ಟ್ನರ್ಸಿಗೆ ಸೆಟ್ಲ್ ಮಾಡಿಬಿಡತ್ತೆ. ಹಾಗಾಗಿ ಅದು ಒಂದು ಐಟಮನ್ನು ಬಿಟ್ಟು ನೀವು ಔಟ್ಸೈಡರ್ ಲ್ಯಾಬಿಲಿಟೀಸ್ಗಳು ಯಾವ್ಯಾವ್ದಿರುತ್ತೆ ಅದನ್ನು ರಿಯಲೈಸೇಷನ್ ಅಕೌಂಟಿನ ಕ್ರೆಡಿಟ್ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ಬೋದು. ಅಂದರೆ ಈ ಪ್ರಾಬ್ಲಮಲ್ಲಿ ನೋಡಿ, ಸನ್ರಿ ಕ್ರೆಡಿಟರ್ಸ್ ಇದೆ, ಬಿಲ್ಸ್ ಪೇಬಲ್ ಇದೆ, ಹೌದಾ. ಸೊ ಅದನ್ನ ಟ್ರಾನ್ಸ್ಫರ್ ಮಾಡ್ಬೋದು. ಸೊ ಅಸೆಟ್ ಮತ್ತು ಲ್ಯಾಬಿಲಿಟಿಗಳನ್ನು ಟ್ರಾನ್ಸ್ಫರ್ ಮಾಡೋಣ. ಮೊದಲು ಅಸೆಟನ್ನು ಟ್ರಾನ್ಸ್ಫರ್ ಮಾಡ್ತೇನೆ. ಸೊ ಇಲ್ಲಿ ಕ್ಯಾಶ್ ಎಟ್ ಬ್ಯಾಂಕ್ ಅಂತ ಇದೆ, ಹೌದಾ. ಇದನ್ನ ನಾನು ಬ್ಯಾಂಕ್ ಅಕೌಂಟಿಗೆ ಹೋಗಿ ಟ್ರಾನ್ಸ್ಫರ್ ಮಾಡ್ತೇನೆ. ಬ್ಯಾಂಕ್ ಅಕೌಂಟ್ ಅಲ್ಲಿ 2 ಬ್ಯಾಲೆನ್ಸ್ ಬ್ರಾಡ್ ಡೌನ್ 5,000 ಅಂತ ಬರ್ದಿದ್ದೇನೆ. ಅಂಡ್ ಇಲ್ಲಿ ಇರುವಂತ ಎಲ್ಲ ಅಸೆಟ್ಗಳು ಬಿಲ್ಸ್ ರಿಸೀವೇಬಲ್ ಇರ್ಬೋದು, ಸನ್ರಿ ಡೆಟರ್ ಇರ್ಬೋದು, ಸ್ಟಾಕ್ ಇರ್ಬೋದು, ಮಷಿನರಿ ಇರ್ಬೋದು, ಫರ್ನಿಚರ್ ಇರ್ಬೋದು ಆ್ಯಂಡ್ ಗುಡ್ ವಿಲ್, ಇದೆಲ್ಲವನ್ನು ಕೂಡ ನಾನು ರಿಯಲೈಸೇಷನ್ ಅಕೌಂಟಿನ ಡೆಬಿಟ್ ಸೈಡಲ್ಲಿ ಟ್ರಾನ್ಸ್ಫರ್ ಮಾಡಿದ್ದೇನೆ. ಆ್ಯಂಡ್ ಬ್ಯಾಲೆನ್ಸ್ ಶೀಟಿನ ಲ್ಯಾಬಿಲಿಟಿ ಸೈಡಲ್ಲಿ ಇರುವಂತಹ ಸನ್ರಿ ಕ್ರೆಡಿಟರ್ ಮತ್ತು ಬಿಲ್ಸ್ ಪೇಯಬಲನ್ನು ರಿಯಲೈಸೇಷನ್ ಅಕೌಂಟ್ ಕ್ರೆಡಿಟ್ ಸೈಡಲ್ಲಿ ಟ್ರಾನ್ಸ್ಫರ್ ಮಾಡೋಣ. ಸನ್ರಿ ಕ್ರೆಡಿಟರ್ 10,000, ಬಿಲ್ಸ್ ಪೇಯಬಲ್ 10,000. ನೆಕ್ಸ್ಟ್ ಅಲ್ಲಿ ರಶ್ಮಿಸ್ ಲೋನ್ ಅಂತ ಇದೆ 5,000, ಹೌದಾ. ಸೊ ಇದನ್ನು ನಾವು ರಿಯಲೈಸೇಷನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡೋದಕ್ಕಾಗೋದಿಲ್ಲ. ನಾವು ಅದನ್ನ ರಶ್ಮಿಸ್ ಲೋನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ, ನಂತರ ಅದು ಬ್ಯಾಂಕ್ ಅಕೌಂಟಿಗೆ ಟ್ರಾನ್ಸ್ಫರ್ ಆಗುತ್ತೆ.
ಸೊ ನಾನಿಲ್ಲಿ ಡೈರೆಕ್ಟಾಗಿ ಅದನ್ನ ಬ್ಯಾಂಕ್ ಅಕೌಂಟಲ್ಲಿ ರೆಕಾರ್ಡ್ ಮಾಡ್ತೀನಿ. ಬೈ ರಶ್ಮೀಸ್ ಲೋನ್ ಅಕೌಂಟ್ 5000. ಸೊ ಈ ಥರ ನಾವೇನು ಮಾಡ್ತೀವಿ ಅಂತ ಅಂದರೆ ಬ್ಯಾಲೆನ್ಸ್ ಶೀಟಲ್ಲಿ ಇದ್ದಂಥ ಅಸೆಟ್ ಮತ್ತು ಲ್ಯಾಬಿಲಿಟಿಗಳನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ತೀವಿ. ನೆಕ್ಸ್ಟ್ ಪ್ರೊಸೆಸ್ ರಿಯಲೈಸ್ ಮಾಡುವಂಥದ್ದು. ರಿಯಲೈಸ್ ಮಾಡುವಾಗ ಅಸೆಟ್ಟನ್ನು ನಾವು ಕ್ರೆಡಿಟ್ ಸೈಡಲ್ಲಿ ರೆಕಾರ್ಡ್ ಮಾಡ್ತೀವಿ, ಲ್ಯಾಬಿಲಿಟಿನ ನಾವು ಡೆಬಿಟ್ ಸೈಡಲ್ಲಿ ರೆಕಾರ್ಡ್ ಮಾಡ್ತೀವಿ. ಮೀನ್ಸ್ ಇಲ್ಲಿ ನೋಡಿ, ಟ್ರಾನ್ಸ್ಫರ್ ಮಾಡುವಾಗ ನಾವು ಅಸೆಟ್ಟನ್ನು ಡೆಬಿಟ್ ಸೈಡಲ್ಲಿ ಟ್ರಾನ್ಸ್ಫರ್ ಮಾಡಿದ್ವಿ, ಹೌದಾ? ಬಟ್ ಇವಾಗ ರಿಯಲೈಸ್ ಮಾಡುವಾಗ ನಾವು ಅಸೆಟ್ಟನ್ನು ಕ್ರೆಡಿಟ್ ಸೈಡಲ್ಲಿ ರೆಕಾರ್ಡ್ ಮಾಡಬೇಕು. ಮತ್ತೆ ಇನ್ನೊಂದು, ರಿಯಲೈಸ್ ಮಾಡಿರೋ ವ್ಯಾಲ್ಯೂವನ್ನು ಕ್ಯಾಶ್ ಅವ್ರ ಬ್ಯಾಂಕ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಹಾಗಾಗಿ ಬ್ಯಾಂಕ್ ಅಕೌಂಟಿನ ಹೆಡ್ ಅಂಡರಲ್ಲಿ ಇದನ್ನ ರೆಕಾರ್ಡ್ ಮಾಡ್ಕೊಳ್ಳೋಣ. ಬೈ ಬ್ಯಾಂಕ್ ಅಕೌಂಟ್. ಸೊ ಇಲ್ಲಿ ನೋಡ್ಬೋದು ನೀವು 6 ಅಸೆಟ್ಗಳಿವೆ, ಹೌದಾ? ಈ 6 ಅಸೆಟ್ನ ರಿಯಲೈಸ್ಡ್ ವ್ಯಾಲ್ಯೂ ನಿಮಗೆ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರ್ತಾರೆ. ಅಡ್ಜಸ್ಟ್ಮೆಂಟ್ನ ಒಂದ್ಸಲ ಓದ್ಕೊಳ್ಳೋಣ. ಯಾವ ಯಾವ ಅಸೆಟ್ಗಳು ರಿಯಲೈಸ್ ಆಗಿದೆ ಮತ್ತು ಯಾವ ಯಾವ ಅಸೆಟ್ಗಳನ್ನು ಪಾರ್ಟ್ನರ್ಸ್ ಟೇಕ್ ಓವರ್ ಮಾಡಿದ್ದಾರೆ ಅಂತ ಹೇಳಿ. ಸೊ ಅಡ್ಜಸ್ಟ್ಮೆಂಟ್ ಎ, ದ ಅಸೆಟ್ಸ್ ವ್ಯಾರ್ ರಿಯಲೈಸ್ಡ್ ಆಸ್ ಫಾಲೋಸ್. ಬಿಲ್ಸ್ ರಿಸೀವೇಬಲ್ 7500, sundry debtor and stock 10% less than the book value. Machinery realized 5% more than the book value and goodwill realized rupees 12,000. ಸೊ ಇದನ್ನ ನಾವು ರೆಕಾರ್ಡ್ ಮಾಡೋಣ. ಬಿಲ್ಸ್ ಪೇಯಬಲ್. ನೆಕ್ಸ್ಟ್ ಸನ್ಡ್ರಿ ಡೆಟಾರ್. ಸನ್ಡ್ರಿ ಡೆಟಾರ್ ಏನು ಹೇಳ್ತಾ ಇದ್ದಾರೆ? 10% ಲೆಸ್ ದೆನ್ ದ ಬುಕ್ ವ್ಯಾಲ್ಯೂ ಅಂತ ಹೇಳ್ತಾ ಇದ್ದಾರೆ. 10% ಅಂತ ಅಂದರೆ ಎಷ್ಟಾಗುತ್ತೆ ಅಂತ ನೋಡೋಣ. ಬುಕ್ ವ್ಯಾಲ್ಯೂ ಎಷ್ಟಿದೆ? 20,000, ಹೌದಾ? 20,000 10% ಅಂತ ಅಂದರೆ 2,000 ಆಗುತ್ತೆ. ಅಂದರೆ 20,000 ನಾವು 2,000 ಲೆಸ್ ಮಾಡ್ತೀವಿ. ಸೊ ಬ್ಯಾಲೆನ್ಸ್ ಏನಿರುತ್ತೆ ಅದು 18,000 ರಿಯಲೈಸ್ಡ್ ವ್ಯಾಲ್ಯೂ ಆಯಿತು. ನೆಕ್ಸ್ಟ್ ಸ್ಟಾಕ್. ಸ್ಟಾಕ್ ಕೂಡ 10% ಲೆಸ್ಸಲ್ಲಿ ರಿಯಲೈಸ್ ಆಗ್ತಾ ಇದೆ, ಹೌದಾ? ಸ್ಟಾಕ್ ಬುಕ್ ವ್ಯಾಲ್ಯೂ ಎಷ್ಟಿದೆ? ಸ್ಟಾಕಿಂದು 15,000 ಇದೆ. 10% ಮಾಡಿದರೆ ಎಷ್ಟಾಗುತ್ತೆ? 1,500, ಹೌದಾ? ಸೊ 15,000 ನಾವು 1,500 ಲೆಸ್ ಮಾಡ್ಕೊಳ್ತೀವಿ. ಬ್ಯಾಲೆನ್ಸ್ ಆಗುತ್ತೆ ಅದು 13,500. ನೆಕ್ಸ್ಟ್ ಮಷಿನರಿ ರಿಯಲೈಸ್ಡ್ 5% ಮೋರ್ ದೆನ್ ದ ಬುಕ್ ವ್ಯಾಲ್ಯೂ. ಸೊ ಮಷಿನರಿಯ ವ್ಯಾಲ್ಯೂ ಎಷ್ಟಿದೆ? 15,000 ಇದೆ, ಹೌದಾ? 5% ಮೋರ್ ದೆನ್ ದ ಬುಕ್ ವ್ಯಾಲ್ಯೂ ಅಂತ ಹೇಳ್ತಾ ಇದ್ದಾರೆ. ಮೊದಲು ನಾವು ಈ 15,000 ಮೇಲೆ 5%ನ ತೆಗಿತೀವಿ. ಎಷ್ಟಾಗುತ್ತೆ ಅದು? 750 ಆಗುತ್ತೆ, ಹೌದಾ? ಮೋರ್ ದೆನ್ ಬುಕ್ ವ್ಯಾಲ್ಯೂ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ 15,000 ಪ್ಲಸ್ 750 ಮಾಡ್ತೀವಿ. ಮಷಿನರಿ. ಗುಡ್ ವಿಲ್ ರಿಯಲೈಸ್ಡ್ ಫಾರ್ 12,000. ಸೊ ನೋಡಿ, ಇಲ್ಲಿ ಎಲ್ಲ ಅಸೆಟ್ ಕೂಡ ರಿಯಲೈಸ್ ಆಯ್ತಾ ಅಂತ ಹೇಳಿ. 6 ಅಸೆಟ್ಸ್ ಇದ್ವು, ಹೌದಾ? ಅಲ್ಲಿ ಇಲ್ಲಿ ರಿಯಲೈಸ್ ಆಗಿರೋದು ಕೇವಲ 5 ಅಸೆಟ್ ಆಗ್ತಾ ಇದೆ. ಡೆಟರ್ಸ್ ಆಗ್ತಾ ಇದೆ, ಸ್ಟಾಕ್ ಆಗ್ತಾ ಇದೆ, ಮಷಿನರಿ ಆಗ್ತಾ ಇದೆ, ಗುಡ್ ವಿಲ್ ಆಗ್ತಾ ಇದೆ. ಸೊ ಯಾವ ಅಸೆಟ್ ಇಲ್ಲಿ ರಿಯಲೈಸ್ ಆಗಿಲ್ಲ? ಅದು ಫರ್ನಿಚರ್. ಸೊ ಫರ್ನಿಚರ್ ಬಗ್ಗೆ ಏನು ಕೊಟ್ಟಿದ್ದಾರೆ ಅಂತ ನೋಡಿ. ಅಡ್ಜಸ್ಟ್ಮೆಂಟ್ ಬಿ ನ ನೋಡ್ಬೋದು ಇಲ್ಲಿ ನೀವು. ಫರ್ನಿಚರ್ ವಾಸ್ ಟೇಕನ್ ಓವರ್ ಬೈ ಗೀತಾ ಎಟ್ ₹8,000. ಸೊ ಯಾವಾಗ ಫರ್ನಿಚರ್ನ ಪಾರ್ಟ್ನರ್ ತೊಗೊಂಡು ಹೋಗ್ತಾರೆ ಆಗ ನಾವು ಅವ್ರ ಕ್ಯಾಪಿಟಲ್ ಅಕೌಂಟಿಗೆ ಅದನ್ನ ಟ್ರಾನ್ಸ್ಫರ್ ಮಾಡ್ತೀವಿ. ಹಾಗಾಗಿ ಇಲ್ಲಿ ರಿಯಲೈಸ್ ಮಾಡಿರುವಂಥ ಅಸೆಟ್ಟನ್ನು ಟೋಟಲ್ ಮಾಡಿ ಬ್ಯಾಂಕ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. 7,500 ಪ್ಲಸ್ 18,000 ಪ್ಲಸ್ 13,500 ಪ್ಲಸ್ 15,750 ಪ್ಲಸ್ 12,000 ಮಾಡಿದಾಗ ಆನ್ಸರ್ ಬರುತ್ತೆ 66,750. ಸೊ ಇದನ್ನ ಬ್ಯಾಂಕ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡೋಣ. ರಿಯಲೈಸೇಷನ್ ಅಕೌಂಟಿನ ಕ್ರೆಡಿಟ್ ಸೈಡಲ್ಲಿ ಅಮೌಂಟ್ ಬರೆದಿದ್ದೀವಿ ಅಂತ ಅಂದರೆ ಬ್ಯಾಂಕ್ ಅಕೌಂಟಿನ ಡೆಬಿಟ್ ಸೈಡಲ್ಲಿ ಅದು ಟ್ರಾನ್ಸ್ಫರ್ ಆಗುತ್ತೆ. ದಟ್ ಈಸ್ ಟು ರಿಯಲೈಸೇಷನ್ ಅಕೌಂಟ್. ನೆಕ್ಸ್ಟ್ ಫರ್ನಿಚರ್ನ ಒಂದು ಪಾರ್ಟ್ನರ್ ತೊಗೊಂಡು ಹೋಗಿದ್ದಾಳೆ, ಹೌದಾ? ಎಂಟ್ರಿ ಏನಾಗುತ್ತೆ ಅಂತ ಅಂದರೆ ಗೀತಾಸ್ ಕ್ಯಾಪಿಟಲ್ ಅಕೌಂಟ್ 8,000 ಬ್ರ್ಯಾಕೆಟಲ್ಲಿ ಫರ್ನಿಚರ್ ಟೇಕನ್ ಓವರ್. ಸೊ ಇದನ್ನು ನಾವು ಗೀತಾನ ಒಂದು ಕ್ಯಾಪಿಟಲ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡೋಣ. ನೋಡಿ, ಅಲ್ಲಿ ರಿಯಲೈಸೇಷನ್ ಅಕೌಂಟಿನ ಕ್ರೆಡಿಟ್ ಸೈಡಲ್ಲಿ ಅಮೌಂಟ್ ಇದೆ ಅಂತ ಅಂದರೆ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟಿನ ಡೆಬಿಟ್ ಸೈಡಲ್ಲಿ ಅದು ಟ್ರಾನ್ಸ್ಫರ್ ಆಗುತ್ತೆ ಟು ರಿಯಲೈಸೇಷನ್ ಅಕೌಂಟ್. ಸೊ ಈ ಥರ ನಾವು ಇಲ್ಲಿರುವಂಥ ಎಲ್ಲ ಅಸೆಟ್ಟನ್ನು ಕೂಡ ರಿಯಲೈಸ್ ಮಾಡಾಯಿತು. ಈಗ ನಾವು ಲ್ಯಾಬಿಲಿಟಿಯನ್ನು ನೋಡ್ತಾ ಹೋಗೋಣ. ಲ್ಯಾಬಿಲಿಟಿಯಲ್ಲಿ ಎರಡೇ ಇರೋದು, ಹೌದು. ಒಂದು ಸನ್ಡ್ರಿ ಕ್ರೆಡಿಟರ್ ಇದೆ, ಇನ್ನೊಂದು ಬಿಲ್ಸ್ ಪೇಯಬಲ್ ಇದೆ. ಸೊ ಲ್ಯಾಬಿಲಿಟಿ ಬಗ್ಗೆ ಏನು ಹೇಳಿದ್ದಾರೆ ಅಂತ ಹೇಳಿ ಒಂದ್ಸಲ ಅಡ್ಜಸ್ಟ್ಮೆಂಟ್ನ ನೋಡ್ಕೊಳ್ಳೋಣ. ಸೊ ಅಲ್ಲಿ ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ನ ನೋಡಿ ನೀವಲ್ಲಿ. ಆಲ್ ದ ಲ್ಯಾಬಿಲಿಟಿ ವ್ಯಾರ್ ಡಿಸ್ಚಾರ್ಜ್ ಇನ್ ಫುಲ್ ಅಂತ ಇದೆ. ಸೊ ಲ್ಯಾಬಿಲಿಟಿನ ಪೂರ್ತಿಯಾಗಿ ಡಿಸ್ಚಾರ್ಜ್ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಅಂದರೆ ಲ್ಯಾಬಿಲಿಟಿಯನ್ನು ಪೂರ್ತಿಯಾಗಿ ಆ್ಯಸ್ ಇಟ್ ಈಸ್ ಪೇ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಸೊ ಅದನ್ನ ರೆಕಾರ್ಡ್ ಮಾಡೋಣ. ಟು ಬ್ಯಾಂಕ್ ಅಕೌಂಟ್ ಸನ್ಡ್ರಿ ಕ್ರೆಡಿಟರ್ ಆ್ಯಂಡ್ ಬಿಲ್ಸ್ ಪೇಯಬಲ್ ಕಾಲಮಲ್ಲಿ ಅಮೌಂಟ್ ಆಗ್ತಾ ಇದೆ 20,000. ಸೊ ಇದಕ್ಕೆ ಆಪೋಸಿಟ್ ಎಂಟ್ರಿ ಆಗುತ್ತೆ ಬ್ಯಾಂಕ್ ಅಕೌಂಟಿನ ಕ್ರೆಡಿಟ್ ಸೈಡಲ್ಲಿ ಬೈ ರಿಯಲೈಸೇಷನ್ ಅಕೌಂಟ್. ಲಾಸ್ಟ್ ಒಂದು ಅಡ್ಜಸ್ಟ್ಮೆಂಟ್ ಇದೆ ನೋಡಿ, ಇದು ಡಿಸೊಲ್ಯೂಷನ್ ಎಕ್ಸ್ಪೆನ್ಸಸ್ಗೆ ರಿಲೇಟೆಡ್ ಆಗಿರುವಂಥದ್ದು. ಯಾವಾಗ ನೀವು ಡಿಸೊಲ್ಯೂಷನ್ ಮೇಲೆ ಪ್ರಾಬ್ಲಮ್ ಮಾಡ್ತಾ ಇರ್ತೀರಿ ಈ ಒಂದು ಅಡ್ಜಸ್ಟ್ಮೆಂಟಲ್ಲಿ ಇದ್ದೇ ಇರುತ್ತೆ. ಸೊ ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಎಲ್ಲ ಎಕ್ಸ್ಪೆನ್ಸಸ್ಗಳನ್ನು ನಾವೇನು ಮಾಡ್ತೀವಿ? ಡೆಬಿಟ್ ಮಾಡ್ತೀವಿ. ಡೆಬಿಟ್ ಆಲ್ ದ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್. ಸೊ ಡಿಸೊಲ್ಯೂಷನ್ ಎಕ್ಸ್ಪೆನ್ಸಸ್ಸನ್ನು ನಾವೇನು ಮಾಡಬೇಕಾಗತ್ತೆ? ಡೆಬಿಟ್ ಮಾಡಬೇಕಾಗತ್ತೆ. ಹಾಗಾಗಿ
ರಿಯಲೈಸೇಷನ್ ಅಕೌಂಟಿಗೆ ಹೋಗಿ ರೆಕಾರ್ಡ್ ಮಾಡ್ತೀವಿ ಟು ಬ್ಯಾಂಕ್ ಅಕೌಂಟ್ ಡಿಸೊಲ್ಯೂಷನ್ ಎಕ್ಸ್ಪೆನ್ಸಸ್ ಪೇಯ್ಡ್. ಸೊ ಇನ್ನೊಂದು ಅಪೋಸಿಟ್ ಎಂಟ್ರಿ ಬ್ಯಾಂಕ್ ಅಕೌಂಟಲ್ಲಿ ಮಾಡ್ತೀವಿ. ಬ್ಯಾಂಕ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡಲ್ಲಿ ಬೈ ರಿಯಲೈಸೇಷನ್ ಅಕೌಂಟ್ 600. ಸೊ ಈ ಥರ ನಾವು ಇಲ್ಲಿದ್ದಂಥ ಎಲ್ಲ ಟ್ರಾನ್ಸಾಕ್ಷನ್ಗಳ ಪೋಸ್ಟಿಂಗ್ನ ಮಾಡ್ಕೊಂಡಿದ್ದೀವಿ. ಇವಾಗ ನಾವು ಅಕೌಂಟನ್ನು ಕ್ಲೋಸ್ ಮಾಡ್ತಾ ಬರೋಣ. ಮೊದಲು ರಿಯಲೈಸೇಷನ್ ಅಕೌಂಟನ್ನು ಕ್ಲೋಸ್ ಮಾಡೋಣ. ರಿಯಲೈಸೇಷನ್ ಅಕೌಂಟನ್ನು ಕ್ಲೋಸ್ ಮಾಡಿದಾಗ ನಮಗೆ ಡೆಬಿಟ್ ಸೈಡಲ್ಲಿ ಅಮೌಂಟ್ ಜಾಸ್ತಿ ಬರ್ತಾ ಇದೆ ನೋಡಿ, 1,20,600 ಬಂದಿದೆ. ಸೊ ಈ ಟೋಟಲ್ನ ನಾನು ಎರಡೂ ಕಡೆನೂ ಬರ್ಕೊಂಡಿದ್ದೇನೆ. ಅದಾದ ನಂತರ 1,20,600ಅಲ್ಲಿ ಕ್ರೆಡಿಟ್ ಸೈಡಲ್ಲಿ ಇದ್ದಂಥ ಅಮೌಂಟನ್ನು ಲೆಸ್ ಮಾಡಿದಾಗ ಬ್ಯಾಲೆನ್ಸಿಂಗ್ ಫಿಗರ್ ಬಂತು 25,850. ಯಾವಾಗ ಕ್ರೆಡಿಟ್ ಸೈಡಲ್ಲಿ ಕಡಿಮೆ ಬರುತ್ತೆ ಅದರರ್ಥ ಲಾಸ್ ಆಗಿದೆ ಅಂತ ಹೇಳಿ. 25,850 ರುಪೀಸಲ್ಲಿ ಲಾಸ್ ಆಗ್ತಾ ಇದೆ. ಆ ಲಾಸನ್ನು ನಾವು ಪಾರ್ಟ್ನರ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ಇದನ್ನು ನಾವು ಮೊದಲು ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ಳೋಣ. ಡಿಸ್ಟ್ರಿಬ್ಯೂಟ್ ಮಾಡೋದು ಅಂತ ಅಂದರೆ ಇಲ್ಲಿ 3:2 ರೇಷಿಯೋದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಆಗ ಲಾಸ್ ಒಂದೊಂದು ಪಾರ್ಟ್ನರಿಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ 15,510 ಆ್ಯಂಡ್ 10,340 ರುಪೀಸ್. ಸೊ ಇದನ್ನು ನಾವು ಟ್ರಾನ್ಸ್ಫರ್ ಮಾಡೋಣ ಅವರ ಕ್ಯಾಪಿಟಲ್ ಅಕೌಂಟಿಗೆ ಟು ರಿಯಲೈಸೇಷನ್ ಅಕೌಂಟ್. ಸೊ ಇವಾಗ ನಾವು ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟನ್ನು ಕ್ಲೋಸ್ ಮಾಡ್ಕೊಳ್ಳೋಣ. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಕ್ಲೋಸ್ ಮಾಡಿದಾಗ ಬ್ಯಾಲೆನ್ಸ್ ಬರ್ತಾ ಇದೆ 20,490 ಆ್ಯಂಡ್ 25,660. ಸೊ ಇದನ್ನು ನಾವು ಬ್ಯಾಂಕ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಸೊ ಇವಾಗ ನಾವು ಬ್ಯಾಂಕ್ ಅಕೌಂಟನ್ನು ಕ್ಲೋಸ್ ಮಾಡೋಣ. ಬ್ಯಾಂಕ್ ಅಕೌಂಟಿನ ಟೋಟಲ್ ಬರ್ತಾ ಇದೆ 71,750.